ಸತೀಶ್ ಜಾರಕಿಹೊಳಿ ಅವರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ. ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಬೀದಿ ಬದಿಯ ಹಣ್ಣು ಹಾಗೂ ತರಕಾರಿ ವ್ಯಾಪಾರಿಗಳಿಗೆ ಛತ್ರಿ ವಿತರಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು, ರಾಹುಲ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಎಲ್ಲಾ ನಾಯಕರೊಂದಿಗೆ ಚರ್ಚಿಸಿ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ನಾಳೆ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಹಾಗೂ ಸಚಿವ ಸಂಪುಟದಲ್ಲಿ 2 ಸ್ಥಾನಗಳು ಖಾಲಿ ಇದ್ದು ವಾಲ್ಮೀಕಿ ಸಮುದಾಯದ ನಾಯಕರಿಗೆ ನೀಡಲು ಒತ್ತಾಯಿಸಲಾಗುವುದು ಎಂದು ಹೇಳಿದರು. ನಗರಕ್ಕೆ 800 ಕೊಡ್ತಾ ಇದ್ವಿ. ಶಂಕೇಶ್ವರ್, ಕೇರಿ, ಡಿಂಪಾನಿ, ರಾಯಬಾಗ್, ಅವರಿಗೆ ಸುಮಾರು ಕಡೆ ಕೊಟ್ಟಿದ್ದೀವಿ. ಬಹಳ ಡಿಮಾಂಡ್ ಇತ್ತು ಅವ್ರಿಗೆ ಬೇಕಂತ. ಪೂರ್ವದಲ್ಲಿ ಕೂಡ ಕೊಟ್ಟಿದ್ವಿ. ಇಂಥ ಸೋಷಿಯಲ್ ವರ್ಕ್ ನಿರಂತರವಾಗಿ ಸರ್, ಈಗ ರಾಹುಲ್ ಜಾರಕಿಹೊಳಿ ಅವರ ಚುನಾವಣೆ ತಯಾರಿನಾ ಅಥವಾ ಸೋಷಿಯಲ್ ಕನ್ಸರ್ನ್? ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ. ಅವ್ರ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಅವರು ಕೂಡ ಸಮಾಜದ ಮುಖ್ಯವಾಗಿ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋದು ಮೂಲಕ ಅಂತ ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮ, ಬ್ಲಡ್ ಕ್ಯಾಂಪು, ಆಮೇಲೆ ಆಸ್ಪತ್ರೆ, ಚಿಕಿತ್ಸೆ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ. ನಿರಂತರವಾಗಿ ಮಾಡ್ತಾನೆ ಇದೀವಿ. ಹೊಸದಲ್ಲ, ಒಂದು ಸೋಷಿಯಲ್ ವರ್ಕ್ ಅಷ್ಟೇ. ಡಿಸಿಸಿ ಬ್ಯಾಂಕಿಗೆ ಏನಾಯ್ತು ಸರ್? ಇನ್ನೂ ಚರ್ಚೆಯಲ್ಲಿದೆ. ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸಬೇಕು. 11 ತಾರೀಕಿದೆ. ಇವತ್ತು 4 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ. ಕನಿಷ್ಠ ಒಂದು 7-8 ಅವರೇ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 4-5 ದಿವಸ ಆಗ್ತಾವೆ. ಅದನ್ನೇ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ, ಹೊಂದಾಣಿಕೆ ಆಗುವಂಥ ಪರಿಸ್ಥಿತಿ ಇದೆ. 4 ಚುನಾವಣೆ ಡಾಕ್ಟರ್ವರಿಗೆ ಕನಿಷ್ಠ ವಿರೋಧ ಆಯ್ತು. ಕಿತ್ತೂರು ಇಲ್ಲ, ಕೆಲವು ಆಗೋಲ್ಲ. ಕೊನೆಯವರೆಗೆ ಪ್ರಯತ್ನ ಸರ್. ಈಗ ಈಗ ಹೇಳಲಿಕ್ಕಾಗಲ್ಲ, ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆ. ಸರ್, ಈಗ ಸಿಎಂ ಅವ್ರ ವಿಚಾರದಲ್ಲಿ ರಾಜಣ್ಣ ಅವರು ಮೊನ್ನೆ ಒಂದು ಮಾತು ಹೇಳಿರುವಂಥದ್ದು, 2013ರಲ್ಲಿ ಇದ್ದಂಗೆ ಸಿಎಂ ಅವ್ರು ಇಲ್ಲ, ಈ ಸರಿ ಯಾಕೋ ಬಹಳ ಮೆತ್ತಗಾಗಿಬಿಟ್ಟಿದ್ದಾರೆ, ಮೊದಲು ಪಾದರಸದಂತೆ ಇದ್ರು ಅಂತ. ನೀವು ಅವ್ರಿಗೆ ಕೇಳಬೇಕು. ಅದ್ರ ಬಗ್ಗೆ ನಾವೇ ಹೇಳಕ್ಕಾಗ್ತೀವಿ. ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವೇ ಹೇಳಕ್ಕಾಗಲ್ಲ. ಅದು ಅವರವರ ವರ್ಕಿಂಗ್ ಸ್ಟೈಲ್. ಸರ್, ಈಗ 2.5 ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನು ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ನಾನೇ ಮುಂದುವರೆದು ಅಂತ ಹೇಳಿದ್ದಾರೆ. ಹೀಗಾಗಿ ಮೊದಲ ಕರೆ ಬಿಜಿ ಅಂತ ನಾವು ಭಾವಿಸಿದ್ವಿ. ನಾನು ಅಂತಿಮವಾಗಿ ಹೈಕಮಾಂಡ್ ಬಗ್ಗೆ ಈ ಬೇಡ ಅಂತ ಹೇಳಂದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ DK ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಮಾತಾಡ್ತಾ ಇರೋದು. ಇದೇ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕೆಲ್ಲ ಗೊಂದಲ ಇದೆ. ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠರು. ನಾವು ಈಗಾಗಲೇ ಹೇಳಿದ್ರು, ನಾನು ಮುಂಚೆನೆ ಹೇಳಿದ್ವಿ, ಡಿಮಾಂಡ್ ಮಾಡಿದೀವಿ, ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ. ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ. ಅಲ್ಲಿ ಕೂಡ ಎಲ್ಲ ನಿಯೋಗ ಸಿಎಂ ಅವರಿಗೆ, ಅಧ್ಯಕ್ಷರಿಗೆ ಉತ್ತರ ಮಾಡ್ತೀವಿ ಕೊಡಬೇಕು. ಸರ್, ಈಗ ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರು ಅಟೆಂಡ್ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳೋದು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ಮೊನ್ನೆ DK ಶಿವಕುಮಾರ್ ಅವ್ರ ಮನೆಯಲ್ಲಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ DK ಶಿವಕುಮಾರ್ ಹೇಳಿರುವಂಥದ್ದು. ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ, ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ. ಕಡಿಮೆ ಮಾಡಬೇಕಂತ ಯಾಕಂದ್ರೆ ಬಹಳಷ್ಟು ಇದೆ ಅಂತ 60 ಇದೆ ಅಂತ ಹೇಳಿದ್ರೆ 60 ಜನ ಅಷ್ಟೇ ಉತ್ತರ ಕೊಡ್ಲಿಕ್ಕೆ ಹಿಂದೇಟ್ ಹಾಕಿದ್ದಾರೆ. ನಾವೇ ಕೊಡಬೇಕು, ನಮ್ಮ ಸೀಕ್ರೆಟ್ ಅಂತ ಬಗ್ಗೆ ಕಡಿಮೆ ಮಾಡಿದ್ರೆ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ಕಾಗಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ. ಅವ್ರನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ಸರ್.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.